ವಿಷ್ಣುವರ್ಧನ ಅಮೃತ ಮಹೋತ್ಸವ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಪ್ರಚಾರ ಕೂಡ ಕೊಟ್ಟಿದ್ದೀರಿ. ಏನಕ್ಕೆ ಈ ಅಮೃತ ಮಹೋತ್ಸವ ಅಂತಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಇಡೀ ಚಿತ್ರರಂಗ ಕೂಡಿ ಸಂಭ್ರಮಿಸಿದ್ದೇ ಇಲ್ಲ. ಹಿರಿಯ ಪತ್ರಕರ್ತರು ತುಂಬ ಜನ ಇಲ್ಲಿದ್ದಾರೆ, ಅಭಿಮಾನಿಗಳು ಮಂಡ್ಯದಲ್ಲಿ ಸಂಭ್ರಮಿಸಿದ್ದಾರೆ, ಚಿತ್ರದುರ್ಗದಲ್ಲಿ ಸಂಭ್ರಮಿಸಿದ್ದಾರೆ, ಸಿನಿಮಾ ಈವೆಂಟ್ಸ್ ಆಗಿದೆ ಅವರ ಪ್ರೊಡ್ಯೂಸರ್ ಕಡೆಯಿಂದ ಬಿಟ್ಟರೆ ಅವರ 200 ಸಿನಿಮಾಗಳು, ಅವರ ಪರಭಾಷೆಯ 30ಕ್ಕೂ ಹೆಚ್ಚು ಚಿತ್ರಗಳು ಮತ್ತು 40 ವರ್ಷಗಳ ಸುದೀರ್ಘ ಪಯಣ, ಈ ಯಾವುದನ್ನು ಕೂಡ ಕನ್ನಡ ಚಿತ್ರರಂಗ ಸಂಭ್ರಮಿಸಲೇ ಇಲ್ಲ, ಗೌರವಿಸಲೇ ಇಲ್ಲ, ಒಗ್ಗೂಡಬೇಕು ಅವರ ಹೆಸರಲ್ಲಿ ಅಂತ ಅನಿಸ್ಲೇ ಇಲ್ಲ ಅವರು. ಆ ಕಾರಣಕ್ಕೋಸ್ಕರ ನಾವು ಅಂದ್ಕೊಂಡ್ವಿ ಅವರ ಹೆಸರಲ್ಲಿ ಒಂದು 75ನೇ ವರ್ಷ ಮತ್ತೆ ಮತ್ತೆ ಬರಲ್ಲ, ಅವರ ಈ ಸಂದರ್ಭವನ್ನು, ಈ ವರ್ಷವನ್ನು ಒಂದು ತುಂಬ ದಿವಸ ಉಳಿಯುವಂತಹ ನೆನಪಾಗಿಸಬೇಕು ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಈ ಕಾರಣಕ್ಕೆ ನಾವು ಅಮೃತ ಮಹೋತ್ಸವ ಅಂತ ಹೇಳಿ ಕಳೆದ ವರ್ಷ ರಾಜೇಂದ್ರ ಸಿಂಗ್ ಬಾಬು ಸರ್ ಮತ್ತು ಎಸ್ ನಾರಾಯಣ್ ಅವರ ಸಮಕ್ಷಮದಲ್ಲಿ ಅದನ್ನು ಅನೌನ್ಸ್ ಮಾಡಿದೆ ಕೂಡ. ಆದರೆ ಅದಾದಮೇಲೆ ನನಗೆ ಅದರ ವ್ಯಾಪ್ತಿ ಅರ್ಥವಾಗಲಿಲ್ಲ. ಸುಮಾರು ಅದರ ಬಡ್ಜೆಟು ಹೋಗ್ತಾ ಹೋಗ್ತಾ ಹೇಗಾಯಿತು ಅಂತಂದರೆ ಸುಮಾರು 3.5 ರಿಂದ 4 ಕೋಟಿ ಅಷ್ಟಾಯಿತು. ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಟೈಮ್ ತುಂಬ ಕಡಿಮೆ ಇತ್ತು. ಸೊ ನಾವು ಅಂದ್ಕೊಂಡ್ವಿ ಇದು ಅವರ ಹೆಸರಲ್ಲಿ ಇಷ್ಟೊಂದು 3 ಕೋಟಿ 4 ಕೋಟಿ ಈವೆಂಟ್ ಮಾಡುವಷ್ಟು ಶಕ್ತಿ ಒಂದು ನನಗಿರಲಿಲ್ಲ. ಎರಡನೇದು, ಅಷ್ಟು ದುಡ್ಡು ಒಂದು ಕಾರ್ಯಕ್ರಮಕ್ಕೆ ಖರ್ಚು ಮಾಡೋದಕ್ಕಿಂತ ರಾಜೇಂದ್ರ ಸಿಂಗ್ ಸರ್ ನಮ್ಗೆ ಯಾವಾಗ ಹೇಳ್ತಿರ್ತಾರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಕಾಲರ್ಶಿಪ್ ಮಾಡಿ, ಯಾರನ್ನ ಓದಿಸಿ ಸಂಭ್ರಮಿಸಿ, ಬಟ್ ಅದನ್ನು ಕಡಿಮೆ ಮಾಡಿಕೊಂಡು ಬೇರೆ ಕೆಲಸಗಳಿಗೆ ಬಳಸಿ ಅನ್ನೋಂಥ ಮಾತನ್ನು ಹೇಳ್ಕೊಟ್ಟು ನನಗದು ಸರಿ ಅನ್ನಿಸ್ತು ಕೂಡ. ಆ ಕಾರಣಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಇಷ್ಟು ದಿವಸ ಕಾದ್ವಿ. 75 ವರ್ಷ ಹೆಂಗೋ 1 ವರ್ಷ ಇರುತ್ತೆ, ಅದರಿಂದ ಮಾಡಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಈಗ ಆ ಸಂದರ್ಭ ಬಂದಿದೆ. ಸೆಪ್ಟೆಂಬರ್, ಇವತ್ತು ಅದೇ ಡೇಟ್ ಅನೌನ್ಸ್ ಮಾಡಲಿಕ್ಕೆ ಅಂತಲೇ ನಾವು ಇಲ್ಲಿ ಸೇರಿದ್ದೀವಿ. ಸೆಪ್ಟೆಂಬರ್ 27ಕ್ಕೆ ಡಾಕ್ಟರ್ ವಿಷ್ಣುವರ್ಧನ ಅಮೃತ ಮಹೋತ್ಸವ ಆಯೋಜಿಸಿದ್ದೇವೆ. ಕಳೆದ ಬಾರಿ ನಾವು ಏನನ್ನೆಲ್ಲ ಪ್ಲ್ಯಾನ್ ಮಾಡಿದ್ವು ಅದೆಲ್ಲವೂ ಕೂಡ ಈ ಸಲ ಕೂಡ ಇರುತ್ತೆ. 1 ದಿವಸದ ಉತ್ಸವ, ಬೆಳಿಗ್ಗೆ 6ರಿಂದ ರಾತ್ರಿ 12 ಗಂಟೆ ತನಕ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಿಗ್ಗೆ 6ಕ್ಕೆ ಹೇಗೆ ಶುರುವಾಗುತ್ತೆ, 12ಕ್ಕೆ ಹೇಗೆ ಮುಗಿಯುತ್ತೆ ಅನ್ನೋದಕ್ಕೆ ಒಂದು ಅದ್ಭುತವಾದಂತಹ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ವಿ. ಆ ಎಲ್ಲವೂ ಕೂಡ ಸೆಪ್ಟೆಂಬರ್ 6ಕ್ಕೆ ಮತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಹಂಚ್ಕೋತೀವಿ. ಇವತ್ತು ನಿಮ್ಮ ಜೊತೆಗೆ ಡೇಟ್ ಅನೌನ್ಸ್ ಮಾಡೋದಿತ್ತು, ಅದನ್ನು ಹೇಳಬೇಕಾಗಿದೆ. ಮತ್ತು ನಮ್ಮ ಜೊತೆಯಲ್ಲಿ ಈಗಲೂ ಕೂಡ ಹತ್ತಿರ ಕೋಟಿ ರೂಪಾಯಿಯಷ್ಟು ಖರ್ಚಾಗ್ತಿದೆ. ಬಟ್ ಅಷ್ಟು ಮಾತ್ರ ಭಗವಂತ ನಮಗೆ ಶಕ್ತಿ ಕೊಟ್ಟಿರೋದ್ರಿಂದ, ಮತ್ತು ಕೆಲವು ಗೆಳೆಯರನ್ನು ಕೊಟ್ಟಿದ್ದಾರೆ. ನನ್ನ ಭಾಗದಲ್ಲಿ ಸಿದ್ದರಾಜು ಅಂತ ಇರ್ತಾರೆ, ನೀವು ತುಂಬ ಜನ ಗೊತ್ತಿರಬೇಕು. ಅವರದೇ ಆದಂತಹ ಸ್ವಂತ LED ಮತ್ತು ಸೌಂಡ್ ಸಿಸ್ಟಮ್ ಇರುವಂತಹ ರಾಜೀವ್ ಬೆನ್ಸ್ ಅಂತ ಒಂದು ಅವ್ರ ಜೊತೆಯಾಗಿದ್ದಾರೆ. ಜೊತೆಗೆ ಮೋನಿಕಾ ಅಂತ ಹೇಳಿಬಿಟ್ಟು ಅವರು ನಮ್ಮ ಜೊತೆಯಾಗಿದ್ದಾರೆ. ಮತ್ತು ಇವರಿಬ್ಬರು ಇದ್ದಾರೆ. ಇನ್ನೂ ಸೇರಿಕೊಳ್ಳುವಂತಹ ಬಳಗ ದೊಡ್ಡದಿದೆ. ಅನಿವಾರ್ಯ ಕಾರಣಗಳಿಂದ ಇನ್ನೊಂದಷ್ಟು ಜನ ಬರಬೇಕಿತ್ತು, ಬರಲಿಲ್ಲ. ಬಟ್ ಮುಂದಿನ ಸೆಪ್ಟೆಂಬರ್ 6ರ ಪತ್ರಿಕಾಗೋಷ್ಠಿಗೆ ನೀವು ಭಾಳ ದೊಡ್ಡ ಜನ ಇಲ್ಲಿ ನೋಡ್ತೀರಿ. ಯಾಕೆಂದರೆ ಅವರೆಲ್ಲರೂ ಅವರ ಒಡನಾಡಿಗಳು. ಇಡೀ ಚಿತ್ರರಂಗವನ್ನು ಇವರಷ್ಟೇ ಒಗ್ಗೂಡಿಸಬಲ್ಲರು. ಇವರನ್ನು ಮುಂದೆ ಇಟ್ಕೊಂಡು ಇಡೀ ವಿಷ್ಣು ಸರ್ ಅವರ ಒಡನಾಡಿಗಳು, ಸಹವರ್ತಿಗಳು, ಅವ್ರ ಜೊತೆ ಸಿನಿಮಾ ಮಾಡಿದಂಥವರು ಎಲ್ಲರನ್ನೂ ಸೇರಿ ಒಂದು 25,000 ಅಭಿಮಾನಿಗಳ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ಆಗುತ್ತೆ. ಬೆಳಗ್ಗೆಯಿಂದ ರಾತ್ರಿ ತನಕದ ಕಾರ್ಯಕ್ರಮ. ಟೋಟಲ್ ಬೆಳಗ್ಗೆಯಿಂದ ಸಂಜೆ ತನಕ ಬಂದವರ ಸಂಖ್ಯೆ ಮಿನಿಮಮ್ ಅಷ್ಟಿರುತ್ತೆ ಅಂತ. ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ನಂದಿ ಲಿಂಕ್ ಗ್ರೌಂಡಲ್ಲಿ ಅದು ಸಾಧ್ಯ ಇಲ್ಲ. ಅಟ್ ಎ ಟೈಮ್ ಒಂದು 5,000 ಜನಕ್ಕೆ ಅಷ್ಟೇ ಸೀಟಿಂಗ್ ಇದೆ. ಸೊ ಬೆಳಗ್ಗೆಯಿಂದ ಸಂಜೆ ತನಕ ಫುಟ್ಬಾಲ್ ಅಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಅದು ನಮಗೆ ಇದುವರೆಗೂ ಗೊತ್ತಿರೋಂಥದ್ದು. ನಾವು ನೋಡಿದ್ದೀವಿ ಆ ಸಂಖ್ಯೆ. ಕಳೆದ ಬಾರಿ ಕಟೌಟ್ ಜಾತ್ರೆ ಅಂತ ಮಾಡಿದರೆ ನಿಮಗೆಲ್ಲ ನೆನಪಿದೆ, ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಕೂಡ ಆಯಿತು. ಸುಮಾರು 2.25 ಲಕ್ಷ ಜನ, ಪೊಲೀಸರು ಹೇಳಿರ್ಬೇಕಂದ್ರೆ 2.25 ಲಕ್ಷ ಜನ ಬಂದಿದೆ. ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಶಕ್ತಿ. ಸೊ ಈಗ ಈ ಅಮೃತ ಮಹೋತ್ಸವ ಕೂಡ ಹಾಗೆ ಆಗುತ್ತೆ. ಈ ಅಮೃತ ಮಹೋತ್ಸವ ಸಭಾಂಗಣದಲ್ಲಾಗಲ್ಲ, ಇಡೀ ರಾಜ್ಯದಲ್ಲಿ ಆಗುತ್ತೆ. ಅದು ಹೇಗಾಗುತ್ತೆ ಅನ್ನೋಂಥದ್ದಕ್ಕೆ ಒಂದು ನಾವು ಯೋಜನೆಗಳನ್ನು ಸಿದ್ಧಪಡಿಸಿಕೊಂಡು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಭಾಳ ದೊಡ್ಡ ಸಂಘಟನೆ, ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪಾಲಿಗೆ. ಆ ಸಂಘಟನೆ ಇದುವರೆಗೂ ಕರ್ನಾಟಕದ ಸುಮಾರು 200ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುವಂತಹ ಸಂಘಟನೆ. ಆ ಸಂಘಟನೆ ಮೂಲಕ ರಾಜ್ಯದ
ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲೂ ಕೂಡ ಸೆಪ್ಟೆಂಬರ್ 22 ಒಂದೊಂದು ಅದ್ಭುತವಾದಂತಹ ಒಂದು ಸಂಭ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ. ಇದನ್ನು ಹೇಳಲಿಕ್ಕೆ ನಿಮ್ಮನ್ನು ಮುಖಾಮುಖಿ ಆಗ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಕಟ್ಟಕಡೆ ಅಭಿಮಾನಿಗೂ ತಲುಪಿಸುವಂತಹ ಕೆಲಸ ನೀವಷ್ಟೇ ಮಾಡಬಲ್ರಿ. ಸೊ ಆ ಯಜಮಾನರ ಬದುಕಿನ ಜೊತೆಗೆ ಅದೆಷ್ಟೋ ಜನ ಇರುವಂಥವರೆಲ್ಲರೂ ಇದ್ದೀರಿ, ನೀವು ನೋಡಿದ್ದೀರಿ. ಅವರಿಗೆ ಇಂಥದ್ದೊಂದು ಸಂಭ್ರಮ ಆಗಿಲ್ಲ ಅನ್ನೋಂಥ ನೋವು ನೀವು ತುಂಬ ಸರಿ ವ್ಯಕ್ತಪಡಿಸಿದ್ರಿ. ಇದು ಆಗಬೇಕಾಗಿತ್ತು ಅಂತ ಕೂಡ ಎಷ್ಟೋ ಜನ ಹೇಳಿದ್ದೀರಿ. ಆ ಕಾರಣಕ್ಕೋಸ್ಕರ ಇದು ಆಗ್ತಿದೆ. ಆ ಸಂಭ್ರಮವನ್ನು ನಿಮ್ಮ ಜೊತೆ ಹಂಚ್ಕೊಂಡ್ವಿ. ಉಳಿದಿದ್ದನ್ನು ಸುಂದರ ಸರ್ ಮಾತಾಡಬೇಕು ಅಂತ ಹೇಳ್ಕೊಳ್ತೀನಿ.